ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು. ಶ್ರೋತೃಗಳೇ ನಮಸ್ಕಾರ. ಜನವರಿ 26 ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಹಾಗೂ ಭಾರತದ ಆಕಾಶವಾಣಿಗೆ 90 ವರ್ಷ ಆಗಿರುವ ಈ ಹೊತ್ತಿನಲ್ಲಿ, ಬೆಂಗಳೂರು ಆಕಾಶವಾಣಿಗೆ 70 ವರ್ಷಗಳಾಗ್ತಿರುವಂತಹ ಈ ಸಂದರ್ಭದಲ್ಲಿ ಇವತ್ತಿನ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮ ಬಹಳ ವಿಶೇಷವಾಗಿದ್ದು ಅಂತ ನನಗಾದರೂ ಅನ್ನಿಸ್ತಾ ಇದೆ. ಇದು ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಅಥವಾ ಸಮರ್ಪಣೆ ಅಂತ ನಾನು ಹೇಳಬಯಸ್ತೀನಿ. ಯಾಕೆ ಅಂದರೆ ಇವತ್ತು ನಮ್ಮೊಂದಿಗೆ ಇರುವಂತಹ ವಿಶೇಷ ಅತಿಥಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು. ಇವರು ಭಾರತದ ಹೆಮ್ಮೆಯ ಪುತ್ರ. ಇವರನ್ನು ನಾವು ಶ್ರೋತೃಗಳ ಪರವಾಗಿ ಎಲ್ಲರೂ ಬಹಳ ಗೌರವದಿಂದ ಆತ್ಮೀಯವಾಗಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಮೇಡಮ್. ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ. ಇವರು 13ನೇ ಜಮ್ಮು ಮತ್ತು ಕಾಶ್ಮೀರ ರೈಫಲ್ಸ್ನಲ್ಲಿ ಕ್ಯಾಪ್ಟನ್ ಆಗಿ 1999ರಲ್ಲಿ ಸೇರಿದರು. 1999 ಜುಲೈ ತಿಂಗಳು ಭಾರತದ ಪಾಲಿಗೆ ಒಂದು ಸ್ಮರಣೀಯ ಮತ್ತು ಹೆಮ್ಮೆಯ ತಿಂಗಳು. ಕಾರ್ಗಿಲ್ ಯುದ್ಧ ನಡೆದ ತಿಂಗಳು ಅದು. ಅದರಲ್ಲೂ ಜುಲೈ 4ರಿಂದ 7ರವರೆಗೆ .4875 ಈ ಬೆಟ್ಟವನ್ನ ಗೆಲ್ಲೋದಕ್ಕೆ ನಮ್ಮ ಭಾರತದ ತಂಡ ಹರಸಾಹಸ ಮಾಡ್ತಿರುತ್ತೆ. ಅದರಲ್ಲಿ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು, ನೀವು ತಂಡದ ಕಮಾಂಡರ್ ಆಗಿರ್ತೀರಿ. ಒಂದು ಧೈರ್ಯ, ಶೌರ್ಯವನ್ನು ಮೆರೆದು ವೈರಿಗಳನ್ನು ಹಿಮ್ಮೆಟ್ಟಿಸಿದ ಸಮಯ ಇದು, ಜುಲೈ 4ರಿಂದ 7. ನೀವು 13ನೇ ಜಮ್ಮು ಮತ್ತು ಕಾಶ್ಮೀರ ರೈಫಲ್ಸ್ನಲ್ಲಿ ಏನು ಈ ಯುದ್ಧದಲ್ಲಿ ಅದು ಭಾಗಿಯಾಗಿರುತ್ತೆ. ಆಗ ನಿಮ್ಮೊಂದಿಗೆ ಪರಮವೀರ ಚಕ್ರ ಪಡೆದಂಥ ವಿಕ್ರಮ್ ಬಾತ್ರಾ ಇರ್ತಾರೆ, ಗುರುಪ್ರೀತ್ ಸಿಂಗ್, ಎಸ್ ವಿಜಯ್ ಭಾಸ್ಕರ್, ಯೋಗೇಶ್ ಕುಮಾರ್ ಜೋಶಿ, ರಾಕೇಶ್ ಕುಮಾರ್ ಕಕ್ಕರ್, ಮೊಹಿಂದರ್ ಪುರಿ ಇವರೆಲ್ಲ ಬೇರೆ ಬೇರೆ ಬೆಟಾಲಿಯನ್ಗಳ ಕಮಾಂಡರ್ಗಳಾಗಿ ಇರ್ತಾರೆ ಇದೇ ಯುದ್ಧದ ಭಾಗವಾಗಿ. ಸ್ವತಃ ನಿಮ್ಮಿಂದಲೇ ಈ ಅನುಭವವನ್ನು ನಾವು ಕೇಳ್ತಾ ಇರೋದು ನಮ್ಮ ಸೌಭಾಗ್ಯ ಅಂತಲೇ ಹೇಳಬೇಕು. ನಮ್ಮ ಶ್ರೋತೃಗಳಿಗೆ ಜುಲೈ 1ರಿಂದ 7ರವರೆಗೆ ಏನು ನಡೀತಲ್ಲ ಅದರ ಬಗ್ಗೆ ನೀವು ಈಗ ತಿಳಿಸಿ ಹೇಳಬೇಕು. ಮಹಾಭಾರತದ ಸಂಜಯ ಹೇಗೆ ಯುದ್ಧವನ್ನ ನೋಡಿ ಧೃತರಾಷ್ಟ್ರನಿಗೆ ಹೇಳ್ತಾನಲ್ಲ, ಹಾಗೆ ನಾವೆಲ್ಲ ಇವತ್ತು ನಿಮ್ಮ ಬಾಯಲ್ಲಿ ಆ ಕಾರ್ಗಿಲ್ ಯುದ್ಧವನ್ನ ಕೇಳೋದಕ್ಕೆ ಸಿದ್ಧರಾಗಿದ್ದೀವಿ. ಧನ್ಯವಾದ ಮೇಡಮ್, ಈ ಒಂದು ಪ್ಲಾಟ್ಫಾರ್ಮಲ್ಲಿ ಕರೆದು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. 2 ವಿಷಯ ನಾನು ಇದರಲ್ಲೇ ಹೇಳಲೇಬೇಕು. ಮೊದಲನೇದಾಗಿ ನೀವು ಒಂದು ಯೂನಿಟಿನ ಹೆಸರು ತೊಗೊಂಡ್ರಿ, 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಅಂತ. ಅದರ ಬಗ್ಗೆ ಹೇಳಬೇಕು ಅಂತಂದರೆ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಯುದ್ಧದಲ್ಲಿ ಒಂದು ಯೂನಿಟ್ಗೆ 2 ಪರಮವೀರ್ ಚಕ್ರ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂಥ 13th ಬಟಾಲಿಯನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗಿರುತ್ತೆ. ಮೊದಲನೇದಾಗಿ ಆರ್ಮಿಗೆ ಸೇರ್ಕೊಂಡಿದ್ದು ಒಂದು ಹೆಮ್ಮೆ ಇದ್ದರೆ, ಅದಕ್ಕಿಂತ ಹೆಚ್ಚಿನ ಹೆಮ್ಮೆ ಅಂದರೆ ಆ ಯೂನಿಟಿಗೆ ನಾನು ಹೋಗಿ ಏನು ಸೇರ್ಕೊಂಡಲ್ಲ, ಅದು ಭಾಳ ಹೆಮ್ಮೆ ಇದೆ. ಎಂತೆಂಥ ನೀವು ಒಂದಿಷ್ಟು ಜನ ಸೈನ್ಯದ ಅಧಿಕಾರಿಗಳ ಹೆಸರನ್ನ ತೊಗೊಂಡ್ರಿ. ಮೇಜರ್ ಗುರ್ಪ್ರೀತ್ ಸಿಂಗ್ ಇರ್ಬೋದು, ಕರ್ನಲ್ ವೈ ಕೆ ಜೋಶಿ ಅವರು ಇರ್ಬೋದು, ಮೇಜರ್ ಭಾಸ್ಕರ್ ಇರ್ಬೋದು, ಅದೇ ರೀತಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತು ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಂವಾಲ್ ಅಂತ ಅವ್ರ ಜೊತೆಗೆ ತುಂಬ ಹತ್ತಿರದಿಂದ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ವ್ಯಕ್ತಿ ನಾನು. ಹಾಗಾಗಿ ಆ ಒಂದಿಷ್ಟು ಜನ ಆಫೀಸರ್ ನನಗೆ ಭಾಳ ಚೆನ್ನಾಗಿ ಮೌಲ್ಡ್ ಮಾಡಿದರು. ಅಂದರೆ ನಾವು ಜನವರಿಯಲ್ಲಿ ನಾನು ಸೇರ್ಕೊತೀನಿ, ಜನವರಿಯಿಂದ ಮೇದಲ್ಲಿ ಆತಂಕವಾದಿ ಚಟುವಟಿಕೆಗಳೇನು ಇರ್ತವೆ ಅದಕ್ಕೆ ಕಡಿವಾಣ ಹಾಕೋ ಕೆಲಸ ನಮ್ದಾಗಿತ್ತು. ಅಂದರೆ ನಾವು ನಮ್ಮ ಯೂನಿಟ್ ಮೊದಲು ಗಡಿ ಪ್ರದೇಶದಲ್ಲಿ ಇರಲಿಲ್ಲ. ಶ್ರೀನಗರದಿಂದ ಒಂದು 40 ಕಿಲೋಮೀಟರ್ ದೂರ ಸೋಪುರ್ ಅಂತ ಊರಿದೆ.
ಸೋಪೂರ್ ವಾಸ್ ನೋನ್ ಆಸ್ ದಿ ಹಾಟ್ ಬೆಡ್ ಆಫ್ ಮಿಲಿಟೆನ್ಸಿ ಅಂತ ಹೇಳ್ತೀವಿ. ಮಿಲಿಟೆಂಟ್ ಆಕ್ಟಿವಿಟಿ ತುಂಬ ಜೋರಾಗಿ ನಡೀತಿದ್ದು ಅಂಥ ಒಂದು ಪ್ರದೇಶದಲ್ಲಿ ನಾನು ಹೋದಾಗ ನನ್ನನ್ನು ಕೈ ಹಿಡಿದು ನನ್ನನ್ನು ಕಲಿಸಿದಂಥ ಸೈನ್ಯದ ಅಧಿಕಾರಿಗಳು ಇವರು. ನನಗೆ ಅವಾಗ ಬೇಬಿ ಆಫ್ ದ ಬಟಾಲಿಯನ್ ಅಂತ ಕರೀತಾ ಇದ್ರು. ಅವ್ರ ಜೊತೆಗೆ ಹೋಗಿ ಯುದ್ಧ ಮಾಡೋ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಗಾಡ್ ಹಸ್ ಬಿನ್ ರಿಯಲಿ ಕೈಂಡ್ ಟು ಮೀ. ನನ್ನ ಜೀವನದಲ್ಲಿ ಏನೇನು ಮಾಡಬೇಕು ಅನ್ಕೊಂಡಿದ್ದೆ, ಏನೇನು ಸಾಧಿಸ್ಬೇಕು ಅನ್ಕೊಂಡಿದ್ದೆ, ಎಲ್ಲದನ್ನು ಆ ಹಂತದಲ್ಲಿ ನನಗೆ ಆ ದೇವರು ಒದಗಿಸ್ಕೊತ ಹೋದರು. ಕಮಿಂಗ್ ಟು ಯುವರ್ ಕ್ವಶನ್ ಕಿ ಮತ್ಲಬ್ 4ನೇ ತಾರೀಕಿಂದ 7ನೇ ತಾರೀಕುವರೆಗೂ ಯುದ್ಧದ ನಮ್ಮ ಅನುಭವಗಳು ಹೇಗಿತ್ತು ಅಂತ ನೋಡಿ. 0.4875 ಅಂತ ನಮಗೆ ನಮ್ಮ ಯೂನಿಟ್ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅಂತ ಏನು ಹೇಳಿದೆ, 2 ಅಟ್ಯಾಕನ್ನು ಮಾಡ್ತೀವಿ. ಮೊದಲನೇ ಅಟ್ಯಾಕ್ 0.5140 ಅಂತ. ಆ ಬೆಟ್ಟವನ್ನು ನಾವು ಅಟ್ಯಾಕ್ ಮಾಡಬೇಕಾದ್ರೆ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತು ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಾಮ್ವಾಲ್ ಅಂತ ಇಬ್ಬರು ಸೈನ್ಯದ ಅಧಿಕಾರಿಗಳು ಆ ಬೆಟ್ಟದ ಅಟ್ಯಾಕನ್ನು ಮುಂದುವರಿಸ್ತಾರೆ. ಅದರವಾಗ ನಾನು ರಿಸರ್ವಲ್ಲಿದ್ದೆ. ದುರದೃಷ್ಟವಶ ಅವ್ರಿಗೆ ಏನಾದರೂ ಆಗಿದ್ರೆ ನಾನು ಅವ್ರನ್ನ ಹೋಗಿ ರಿಪ್ಲೇಸ್ ಮಾಡಬೇಕಿತ್ತು. ನಮ್ಮ ಅದೃಷ್ಟ ಏನಂದರೆ ಅವ್ರಿಗೇನೂ ಆಗಲಿಲ್ಲ. ಬಹಳ ಅದ್ಭುತವಾದವನ್ನು ಅಟ್ಯಾಕನ್ನು ಮಾಡ್ತಾರೆ. 0.5140 48 ಗಂಟೆ ಕಾಲದ ಒಳಗಡೆ ಆ ಬೆಟ್ಟವನ್ನು ಗೆಲ್ತಾರೆ. ನಾನು ಇದನ್ನು ನಮಗೆ ಕೇಳಿಸ್ಕೊತಿರೋರಿಗೆ ಎಲ್ಲರಿಗೂ ಹೇಳಬೇಕು, ಎಂಥ ಒಂದು ಅದ್ಭುತವಾದ ಅಟ್ಯಾಕ್ ಮಾಡ್ತಾರೆ ಅಂದರೆ 2 ದಿನದಲ್ಲಿ ಆ ಬೆಟ್ಟವನ್ನು ಗೆದ್ದು ಅಲ್ಲಿದ್ದಂಥ ಬಂಕರ್ಗಳನ್ನು ನಾಶಪಡಿಸಿ ಅಲ್ಲಿದ್ದಂಥ ಸಂಗಡಗಳನ್ನ ಧ್ವಂಸ ಮಾಡಿ ನಮ್ಮ ಶತ್ರುಗಳನ್ನ ಹೊಡೆದೋಡಿಸಿ ಭಾರತದ ಬಾವುಟವನ್ನು ಹಾರಿಸ್ತಾರೆ. ಈ ಥರ ಅವರಿಬ್ಬರು ಯಂಗ್ ಸೈನ್ಯದ ಅಧಿಕಾರಿಗಳು ಒಂದು ಅಟ್ಯಾಕನ್ನು ಮಾಡಿದ್ರು. ಇವತ್ತಿಗೂ ಕೂಡ 25 ವರ್ಷ 26 ವರ್ಷ ಆಗಿರ್ಬೋದು, ಇವತ್ತಿಗೂ ಕೂಡ ನಮ್ಮ ಹೈಯರ್ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಕಾಲೇಜ್ ಅಂತಿದೆ, ಸೀನಿಯರ್ ಆಫೀಸರ್ಸ್ಗೆ ಅಲ್ಲಿ ಏನು ಪಾಠ ಮಾಡ್ತಾರೆ, ಅಲ್ಲಿ ಇದನ್ನ ಟೆಸ್ಟ್ ಕೇಸಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಂದರೆ 26 ವರ್ಷ ಆದ ನಂತರ ಕೂಡ ಹೆಂಗೆ ಅಟ್ಯಾಕ್ ಮಾಡಿದ್ರು ಅಂದರೆ ಇವತ್ತಿಗೂ ಕೂಡ ನಮ್ಮ ಸೈನ್ಯದ ಅಧಿಕಾರಿಗಳಿಗೆ ಕಲಿಸ್ತಾ ಇದ್ದಾರೆ. ಸಿಲೆಬಸ್ನಲ್ಲಿದೆ ನೋಡಿ, ಅಂಥ ಒಂದು ಅದ್ಭುತವಾದ ಅಟ್ಯಾಕನ್ನು ಮಾಡಿದ್ರು ಅಂತ. ನೆಕ್ಸ್ಟ್ ಕಮಿಂಗ್ ಟು 4875 4875 ಮೀಟರ್ಸ್ ಅಬೋವ್ ಸಿ ಲೆವೆಲ್. ಅದರ ಅರ್ಥ ಅದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿದರೆ ಫೀಟಲ್ಲಿ ಸುಮಾರು 16,000 ರಿಂದ 17,000 ಅಡಿ ಎತ್ತರದಲ್ಲಿ ಆ ಬೆಟ್ಟದ ತುದಿ ಇರುತ್ತೆ. ಈಗ ನಾವು ಟೈಗರ್ ಹಿಲ್ ಅಂತ ಕೇಳಿರ್ತೀವಿ, ತೊಲೊಂಗಿಲ್ ಲಿಂಗ್ ಅಂತ ಹೇಳಿರ್ತೀವಿ. ಅವ್ನು 100,000 ಬೆಟ್ಟಗಳು ಇದಾವಲ್ಲಿ, ಎಲ್ಲದನ್ನ ಹೆಸರಿಡಕ್ಕಾಗಲ್ಲ. ಅದಕ್ಕೆ ಸಮುದ್ರ ತೀರದಿಂದ ಎಷ್ಟು ಮೇಲೆ ಇದೆ ಅದನ್ನ ಮೆಜರ್ ಮಾಡಿ ಆ ಬೆಟ್ಟದವನ್ನ ಅದೇ ಪ್ರಕಾರ ಮಾರ್ಕ್ ಮಾಡ್ತಾರೆ. 4875 ಅಂತ ಮ್ಯಾಪಲ್ಲಿ ಮಾರ್ಕ್ ಮಾಡಿರ್ತಾರೆ. ಅದನ್ನ ಲೊಕೇಟ್ ಮಾಡಿ ನಾವು ಅಟ್ಯಾಕಿಗೆ ಹೋಗ್ಬೇಕು. ಜುಲೈ 4, 1999 ಅವತ್ತು ಡೇಟ್ ಡಿಸೈಡ್ ಆಗುತ್ತೆ ನಾವು ಅಟ್ಯಾಕ್ ಮಾಡಬೇಕಂತ. ನನಗವಾಗ 6 ತಿಂಗಳ ಸರ್ವಿಸ್ ಅಷ್ಟೇ. ಜನವರಿಯಲ್ಲಿ ಜಾಯ್ನ್ ಆಗಿದ್ದೆ, ನಾವು ಜುಲೈಯಲ್ಲಿ ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ 6 ತಿಂಗಳ ಸರ್ವಿಸು, 25 ವರ್ಷ ವಯಸ್ಸಿನಲ್ಲಿ 120 ಜನ ಯುದ್ಧ ಕರ್ಕೊಂಡು ಹೋಗ್ಬೇಕಿತ್ತು. ಹಾಗಾಗಿ ಯುದ್ಧದಕ್ಕಿಂತ ಮುಂಚೆ ನಾನು ನನ್ನ ಜವಾನ್ಸ್ನ ಮೋಟಿವೇಟ್ ಮಾಡ್ತಾ ಇದ್ದೆ. ಅದಕ್ಕಿಂತ ಮುಂಚೆ ಏನಾಗಿತ್ತು ಅಂತಂದರೆ, ನನ್ನ ಕಮಾಂಡಿಂಗ್ ಆಫೀಸರ್ ಕರ್ನಲ್ ವೈ.ಕೆ. ಜೋಶಿ ಅಂತ ಏನಿದ್ರು, ಅವರು ನನ್ನನ್ನು ಸೆಲೆಕ್ಟ್ ಮಾಡಿರಲಿಲ್ಲ. ಮೊದಲನೇ ಅಟ್ಯಾಕಲ್ಲೂ ಸೆಲೆಕ್ಟ್ ಮಾಡಿರಲಿಲ್ಲ. ಈ 2ನೇ ಅಟ್ಯಾಕ್ ಶುರು ಆಗಕ್ಕೆ ಬಂದಿದೆ, ಅದರಲ್ಲೂ ಕೂಡ ನಾನು ಸೆಲೆಕ್ಟ್ ಮಾಡಿರಲಿಲ್ಲ. ಅಂದರೆ 6 ತಿಂಗಳ ಸರ್ವಿಸ್, ಏಜ್ ಕಡಿಮೆ, ಸರ್ವಿಸ್ ಕಡಿಮೆ ಅಂತಂದು ನನ್ನ ಸೆಲೆಕ್ಟ್ ಮಾಡಲಿಲ್ಲ. ಅವಾಗ ನನಗೆ ತಡ್ಕೊಳಕ್ಕಾಗಲ್ಲ, ಯಾಕಂದರೆ ಮೊದಲೇ ಚಾನ್ಸಲ್ಲಿ ನಂಗೆ ಅಟ್ಯಾಕ್ ಮಾಡೋಕ್ಕೆ ಸಿಗಲಿಲ್ಲ. 2ನೇ ಚಾನ್ಸ್ ಸಿಕ್ಕಿದೆ, ಅದರಲ್ಲೂ ನಾನು ಸೆಲೆಕ್ಟ್ ಮಾಡ್ತಾ ಇಲ್ಲ. ನಾನು ಅವಾಗ ಏನು ಅಂದ್ಕೊಂಡೆ ಅಂತಂದರೆ, ಹಿಂದೆ 99ರಲ್ಲಿ ಕಾರ್ಗಿಲ್ ಯುದ್ಧ, ಅದ್ರ ಹಿಂದೆ ಆದಂಥ ಯುದ್ಧ ಅಂದರೆ 71ನೇ ಯುದ್ಧ, 1971 ನಾವೇನು ಕ್ರಿಯೇಷನ್ ಆಫ್ ಬಾಂಗ್ಲಾದೇಶ್ ಅಂತ ಹೇಳ್ತೀವಲ್ಲ ಆ ಯುದ್ಧ. 71 ಮತ್ತು 99 ಮಧ್ಯೆ ಜನ ಸೇರ್ಕೊಂತಾರೆ, ರಿಟೈರ್ ಆಗ್ತಾರೆ. ಯುದ್ಧ ಅನ್ನೋದು ನೋಡಲ್ಲ. ಅದನ್ನೇನು ಹೇಳ್ತಾರಲ್ಲ, ಒಬ್ಬ ವಾರಿಯರ್ದ ಅಲ್ಟಿಮೇಟ್ ಏಮ್ ಏನಿರುತ್ತೆ ಅಂದರೆ ರಿಯಲ್ ಕಾಂಬ್ಯಾಟ್. ಅಂದರೆ ನಾವು ಯುದ್ಧ ಹುಡುಕೊಂಡು ಹೋಗಲ್ಲ, ಬಟ್ ಯುದ್ಧ ನಮ್ಮ ಬಾಗಿಲಿಗೆ ಬಂದಾಗ ನಾವು ಹಿಂದೆ ಕೂತ್ಕೋಬಾರ್ದು, ನಾವು ಮುಂದೆ ಹೋಗ್ಬೇಕು. ನಾನು ಪಾರ್ಟಿಸಿಪೇಟ್ ಮಾಡೋದು ಸೋ ನಿಯರ್ ಯಟ್ ಸೋ ಫಾರ್ ಅಂತ ಹೇಳ್ತೀವಿ. ಒಂದಾದರೂ ಯುದ್ಧದಲ್ಲಿ ಭಾಗವಹಿಸು ಅಂದ್ರೆ ಅಲ್ಟಿಮೇಟ್ ಅಂದ್ರೆ ಕಾಂಬ್ಯಾಟ್ ಅಲ್ಟಿಮೇಟ್ ಅಂದ್ರೆ ಯುದ್ಧ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ನಂದೊಂದು ಆಸೆ ಇತ್ತು. ಹಾಗಾಗಿ ನಾನು ಅವ್ರ ಹತ್ರ ಹೋಗಿ ನಾನು ವಾಲಂಟಿಯರ್ ಮಾಡ್ತೀನಿ, ನಾನು ಕಳಿಸ್ಲೇಬೇಕು ನೀವು ಅಂತ. ಅವರು ಮೊದಲು ಒಪ್ಪಲ್ಲ, ಆಮೇಲೆ ನನ್ನ ಹಠ ಹಿಡಿದಿದ್ದು ನೋಡಿ ಆಮೇಲೆ ಒಪ್ತಾರೆ. ಬಟ್ ಒಂದು ಮಾತನ್ನು ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ಅಂತಂದರೆ, ನವೀನ್, ಇಟ್ಸ್ ಅ ಮ್ಯಾಟರ್ ಆಫ್ ಲೈಫ್ ಆ್ಯಂಡ್ ಡೆತ್. ನೀನು 120 ಜನ ಯುದ್ಧ ಕರ್ಕೊಂಡು ಹೋಗ್ತಿದ್ಯಾ, ನಿಂದು ಒಂದು ಡಿಸಿಷನ್ ಏನಿರುತ್ತೆ, ಯಾರ್ದಾರ ಒಬ್ಬರು ಜೀವನ ಉಳಿಸ್ಬೋದು, ಯಾರ್ದಾರ ಒಬ್ಬರು ಜೀವನ ತೆಗಿಬೋದು. 120 ಜನಕ್ಕೆ ನಿನ್ನ ಮೇಲೆ ವಿಶ್ವಾಸ ಇಲ್ಲಿದ್ರೆ ಯುದ್ಧಕ್ಕೆ ಹೇಗೆ ಕರ್ಕೊಂಡು ಹೋಗ್ತೀಯಾ ಅಂದ್ರೆ, ಅದು ಅನ್ನಿಸ್ದಾಗ ನನಗೆ ಎಲ್ಲೋ ಒಂದು ಕಡೆ ಅನಿಸ್ತು ಹೌದು ಅಂತಂದು. ಬಟ್ ನಾನು ಅವಾಗ ತಕ್ಷಣ ಅಂದ್ಕೊಂಡೆ, ನಾನು ಅವ್ರನ್ನ ಜವಾನ್ಸ್ನ ಅಡ್ರೆಸ್ ಮಾಡಿ ಕಾನ್ಫಿಡೆನ್ಸನ್ನು ಗೆಲ್ತೀನಿ, ಆದರೆ ನಾನು ಲೀಡ್ ಮಾಡ್ತೀನಿ ಅಂತ. ಹೀಗೋ ಮಾಡಿ ನಮ್ಮ ಕಮಾಂಡಿಂಗ್ ಆಫೀಸರ್ಗೆ ಒಪ್ಪಿಸಿದೆ. ಬಟ್ ಅದು ನನ್ನ ತಲೆಯಲ್ಲಿ ಎಲ್ಲೋ ಕುರಿತಾ ಇತ್ತು. ಹೊರಗಡೆ ಬಂದು ನನ್ನ ಜವಾನ್ಸಿಗೆ ಅಡ್ರೆಸ್ ಮಾಡ್ತೀನಿ, ಅವ್ರಿಗೊಂದು 3-4 ಮಾತನ್ನು ಹೇಳ್ತೀನಿ. ಮೊದಲನೇದಾಗಿ ಹೇಳ್ತೀನಿ, ನನಗೆ ಸರ್ವೀಸ್ ಕಡಿಮೆ ಇರ್ಬೋದು, ಬಟ್ ಫೈಟಿಂಗ್ ಸ್ಪಿರಿಟಿಗೇನು ಕಡಿಮೆ ಇಲ್ಲ. ಆ ಫೈಟಿಂಗ್ ಸ್ಪಿರಿಟ್ ಕಡಿಮೆ ಇದ್ದಿದ್ರೆ ನನ್ನನ್ನು ಯುದ್ಧ ಕಳಿಸಿದ್ರೆ ನಾನು ಹೋಗಿ ವಾಲಂಟಿಯರ್ ಮಾಡ್ತಾ ಇರಲಿಲ್ಲ. 2ನೇದ್ದು ಅವ್ರಿಗೆ ಹೇಳಿದೆ, ನನಗೆ ಭಾರತೀಯ ಸೇನೆ ಒಂದು ಟಾಸ್ಕನ್ನು ಕೊಟ್ಟಿದೆ, ಎಲ್ಲಿವರೆಗೂ ಕಂಪ್ಲೀಟ್ ಆಗಲ್ವೋ ಅಲ್ಲಿವರೆಗೂ ನಾನು ವಾಪಸ್ ಬರಲ್ಲ. ಬೈ ಚಾನ್ಸ್ ನನಗೇನಾದರೂ ಆದರೆ ನೋಡ್ರಿ, ನಾನು ಎದೆ ಗುಂಡು ಬಿದ್ದಿರುತ್ತೆ, ಬೆನ್ನಿ ಗುಂಡು ಬಿದ್ದಿರಲ್ಲ ಅಂತ ಹೇಳಿದೆ. ಆಮೇಲೆ ಇನ್ನೊಂದು ಲಾಸ್ಟ್ ಕೊನೆ ಮಾತು ಏನು ಹೇಳಿದೆ ಅಂತಂದರೆ, ಯಾರಿಗಾದ್ರೂ ಒಬ್ಬರು ಜವಾನ್ಸಿಗೆ ಪೆಟ್ಟು ಬಿದ್ದರೆ
ಬ್ಲೀಡ್ ಟು ಡೆತ್ ಅಂತ ಹೇಳ್ತೀವಿ. ಬ್ಲೀಡ್ ಟು ಡೆತ್ ಅಂದರೆ ಅವ್ರನ್ನ ಅಲ್ಲಿಂದ ರೆಸ್ಕ್ಯೂ ಮಾಡೋಕ್ಕಾಗಲಿಲ್ಲದ್ರೆ ಅವ್ರ ರಕ್ತ ಸೋರಿಸಾಯ್ತಾರೆ. ಅದು ಯಾರಿಗೂ ಇಷ್ಟ ಆಗಲ್ಲ. ಅವ್ರನ್ನ ಅಟೆಂಡ್ ಮಾಡಿ ಕೆಳಗಡೆ ಕಳಿಸಿ ಟ್ರೀಟ್ಮೆಂಟ್ ಕೊಡೋ ಜವಾಬ್ದಾರಿ ನಂದು. ನಾನು ಅದನ್ನು ಹೇಗೆ ಹೇಳಿದೆ ಅಂದರೆ, ನನ್ನ ಜೊತೆಗೆ 4 ಜನ ಇದ್ದರೂ ಪರವಾಗಿಲ್ಲ, ಯಾರಿಗಾದ್ರೂ ಒಬ್ರಿಗೆ ಪೆಟ್ಟು ಬಿದ್ದರೆ ಇನ್ನಿಬ್ಬರನ್ನ ಕಳಿಸಿ ನಿಮ್ಮನ್ನು ರಿಟ್ರೀವ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸೋ ಜವಾಬ್ದಾರಿ ನಂದು ಅಂತ ಹೇಳಿದೆ. ಆಮೇಲೆ ಲಾಸ್ಟಲ್ಲಿ ಹೇಳಿದೆ, ಭಾರತದ ಬಾವುಟವನ್ನು ತೊಗೊಂಡು ಹೋಗೋಣ, 0.4875 ಮೇಲೆ ಹಾರಿಸಿ ಕೆಳಗೆ ಬರೋಣ ಅಂತ ಹೇಳಿ. ಆವಾಗ ನಾನು ಜನರಿಗೆ ನನ್ನ ಮೇಲೆ ವಿಶ್ವಾಸ ಬಂದ್ಬಿಡ್ತು. ನಾನು 120 ಜನಕ್ಕೆ, ನಮ್ಮ ತಂಡದವರು, ನಮ್ದು ಏನೇ ಒಂದು ಕಾರ್ಯ ಆದ್ರೂ ಕಾರ್ಯಕ್ಕಿಂತ ಮುಂಚೆ ಅದ ನಂತರ ದುರ್ಗೆ ಮಾತಾ ಕಿ ಜೈ ಅಂತ ಹೇಳ್ತೀವಿ. ನಾನು ಒಂದ್ಸಲ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದಾಗ 120 ಜನ ದುರ್ಗೆ ಮಾತಾ ಕಿ ಜೈ ಅಂತ ಕೂಗಿದ್ರಲ್ಲ, ಎಂಥ ಒಂದು ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರ್ ಇತ್ತು. ನನಗಾವಾಗ ಗ್ಯಾರಂಟಿ ಆಯಿತು, ಈ 120 ಜನ ನನ್ನ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾರೆ ಅಂತ. ನಾವು 4ನೇ ತಾರೀಕು ಲಾಸ್ಟ್ ಲೈಟ್ ಅಂತ ಹೇಳ್ತೀವಿ. ಅಂದರೆ ಕತ್ಲಾದ ತಕ್ಷಣ ಅಟ್ಯಾಕನ್ನು ಶುರು ಮಾಡಬೇಕು. ಅಂದರೆ ನಮ್ಗೆ ಎನಿಮಿ ಅವರಿಗೆ ನಮ್ಮ ಮೂಮೆಂಟ್ಗಳು ಕಾಣಬಾರ್ದು. ಅದಕ್ಕೆ ಕತ್ಲಾಗ್ತಿದ್ದಂಗೆ ನಾವು ಅಟ್ಯಾಕನ್ನು ಶುರು ಮಾಡಬೇಕು. ಸಾಯಂಕಾಲ ಆಗ್ತಾ ಇದೆ, ಆವಾಗ ನಮ್ಮ ಒಂದಿಷ್ಟು ಫಾರ್ಮ್ಯಾಲಿಟೀಸ್ ಕೂಡ ಇರ್ತವೆ ಪ್ರತಿಯೊಂದು ಯೂನಿಟಲ್ಲಿ. ಆ ಫಾರ್ಮ್ಯಾಲಿಟೀಸ್ ಏನಂದರೆ, 120 ಜನ ನಾನು ಎದುರಿಗೆ ನಿಂದಿರಿಸಿ ಹೇಳಬೇಕು ಅನ್ಪೋಸ್ಟೆಡ್ ಲೆಟರ್ಸ್ ಅಂತ. ಅದರ ಅರ್ಥ ಏನು ಅಂತಂದರೆ, ನಾನು 120 ಜನಕ್ಕೆ ನನ್ನ ತಂಡ ಏನಿರುತ್ತೆ ಅವರಿಗೆ ಹೇಳಬೇಕು, ನೀವೊಂದು ಪತ್ರವನ್ನು ಬರೆದಿಡ್ರಿ. ಯುದ್ಧದಿಂದ ವಾಪಸ್ ಬರದೇ ಇದ್ದರೆ ಆ ಪತ್ರವನ್ನು ನೀವು ಯಾರಿಗೆ ಅಡ್ರೆಸ್ ಮಾಡ್ತಾರೋ ತಲುಪುತ್ತೆ. ಬೈ ಚಾನ್ಸ್ ನೀವೇನಾದರೂ ಯುದ್ಧದಿಂದ ವಾಪಸ್ ಬಂದರೆ ವಾಪಸ್ ಕೊಡ್ತೀವಿ ಅಂತ. ಎಲ್ಲ ಕೇಳೋರಿಗೆಲ್ಲ ಅನಿಸುತ್ತೆ, ಹೌದು ಏನು ಸಿಂಪಲ್ ಅದನ್ನು ಹೇಳ್ತೀವಿ ಅಂತ. ಬಟ್ ಯಾರು ಒಂದು ಕ್ಷಣ ವೇಟ್ ಮಾಡಿ ನನ್ನ ಬಗ್ಗೆ ಆ ಒಂದು ನನ್ನ ಪ್ಲೇಸಲ್ಲಿ ನಿಮ್ಮನ್ನು ಇಟ್ಕೊಂಡು ನೋಡಿ. ಆವಾಗ ನನಗೆ 25 ವರ್ಷ ವಯಸ್ಸು, 6 ತಿಂಗಳ ಸರ್ವೀಸಲ್ಲಿ 120 ಜನ ಎದುರಿಗೆ ನಿಂದಿರಿಸಿ ನೀವೊಂದು ಪತ್ರ ಬರೀರಿ, ಬರದೇ ಇದ್ದರೆ ಅದನ್ನು ನಿಮ್ಮ ಮನೆಯವ್ರಿಗೆ ತಲುಪಿಸ್ತೀವಿ ಅಂತ. ಅದರ ಅರ್ಥ ಏನಂದರೆ, ನೀವು ಯುದ್ಧದಲ್ಲಿ ಸಾಯ್ಬೋದು ಅನ್ನೋದೇನು ಕಮ್ಯುನಿಕೇಟ್ ಮಾಡೋದಿಲ್ಲ, ಬಹಳ ಕಷ್ಟ ಆಗುತ್ತೆ. ನೀವು ಎಷ್ಟೇ ಮೆಂಟಲಿ ಸ್ಟ್ರಾಂಗ್ ಇರ್ಬೋದು, ಅದು ಹೇಳೋದು ಭಾಳ ಕಷ್ಟ. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳೋದು. ಬಟ್ ಅದನ್ನು ಹೇಳಬೇಕಾದಂಥ ಪರಿಸ್ಥಿತಿ ಹೇಳಿದೆ. ಎಷ್ಟೋ ಜನ ಪತ್ರ ಬರೆದ್ರು, ನಾನು ಕೂಡ ಪತ್ರವನ್ನು ಬರೆದು ಡೆಪಾಸಿಟ್ ಮಾಡಿದೆ. ಇದರಲ್ಲಿ ಇನ್ನೊಂದು ಗಮನ ಹರಿಸಬೇಕಾದಂಥ ವಿಷಯ ಏನು ಅಂತಂದರೆ, ಯಾರಿಗೂ ಈ ಥರ ಪರಿಸ್ಥಿತಿ ಬರಬಾರ್ದು. ಬಟ್ ಬಂದರೆ ಈ ಥರ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಕೊನೆಯ ಪತ್ರವನ್ನು ಬರೆಯುವಂಥ ಪರಿಸ್ಥಿತಿ ಬಂದರೆ, ಯಾರಿಗೆ ಅದನ್ನು ಬರಿತೀವಿ, ಏನಂತ ಬರಿತೀವಿ ಆ ಪತ್ರದಲ್ಲಿ? ಸೊ ಇಟ್ಸ್ ಎ ಬಿಗ್ ಕ್ವಶನ್ ಮಾರ್ಕ್. ಯಾವ ಥರ ಒಂದು ಇಮೋಷನ್ಸ್ ರನ್ ಆಗ್ತಿರ್ತೇವೆ ಒಬ್ಬ ಸೈನಿಕನ ಮನಸ್ಸಲ್ಲಿ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಎರಡನೇದಾಗಿ, ನಮ್ಮ ಬಿಲಾಂಗಿಂಗ್ಸ್ ಎಲ್ಲ ಡೆಪಾಸಿಟ್ ಮಾಡ್ತೀವಿ. ಅದರಲ್ಲಿ ನಮ್ಮ ಚೈನ್ ಇರ್ಬೋದು, ನಮ್ಮ ವಾಲೆಟ್ ಇರ್ಬೋದು, ನಮ್ಮ ಪರ್ಸ್ ಇರ್ಬೋದು, ವಾಚ್, ನಮ್ಮ ಹೆಸರೇನಿರುತ್ತೆ, ನಮ್ಮ ರ್ಯಾಂಕ್ ಏನಿರುತ್ತೆ, ಅದನ್ನೆಲ್ಲ ಬಿಚ್ಚಿಡ್ತೀವಿ. ಯಾಕೆಂದ್ರೆ ನಮ್ಮನ್ನ ಅವ್ರು ಏನಾದರೂ ಸೆರೆ ಹಿಡಿದ್ರೆ ಯುದ್ಧಕ್ಕೆ ಹೋದಾಗ ಯಾರು ಅಂತ ಗೊತ್ತಾಗಬಹುದು ಕಾರಣದಿಂದ. ಅದು ಸಿಂಪಲ್ ಅನ್ಸುತ್ತೆ ಎಲ್ಲರಿಗೂ. ಬಟ್ ನಾನು ಎಷ್ಟೋ ಜನ ಸೈನಿಕರನ್ನ ನೋಡಿದ್ದೀನಿ, ಅವ್ರು ತಮ್ಮ ಪರ್ಸನ್ನ ಓಪನ್ ಮಾಡಿದ್ದಾರೆ. ಪರ್ಸಲ್ಲಿ ಅವ್ರ ತಂದೆ ತಾಯಿ ಫೋಟೋ ಇರ್ಬೋದು, ಮಕ್ಕಳದಿರ್ಬೋದು, ಹೆಂಡತಿದಿರ್ಬೋದು, ಅದನ್ನ ಇಂಟೆನ್ಸ್ ಆಗಿ ನೋಡ್ತಾ ಕಣ್ಣೀರು ಹಾಕ್ತಾ ಇದ್ದಾರೆ. ಏನು ಅನ್ಕೊಂತಾ ಇರ್ಬೋದು ಅವ್ರ ಭವಿಷ್ಯ? ಒಂದು ನಿಮಿಷ ಯೋಚನೆ ಮಾಡ್ಬೋದಲ್ಲ ನಾವು. 1000 ಮೈಲಿ ದೂರದಲ್ಲಿ ಯಾವುದೋ ಒಂದು ಬೆಟ್ಟದ ಮೇಲೆ ಹೋರಾಡ್ತಾ ಕೊನೆ ಉಸಿರು ಹೇಳೋ ಪರಿಸ್ಥಿತಿ ಬಂದರೆ, ಅವ್ರ ನಿಯರ್ ಆ್ಯಂಡ್ ಡಿಯರ್, ಕಿತ್ ಆ್ಯಂಡ್ ಕಿನ್ನ ನೋಡೋದಿರಲಿ, ಮಾತಾಡ್ಸೋದಿರಲಿ, ಫೀಲ್ ಮಾಡೋದಿರಲಿ, ಅವ್ರ ಫೋಟೋ ಕೂಡ ನೋಡೋಕ್ಕೂ ಆಗಲ್ಲ ಅಂತ ಎಲ್ಲೋ ಒಂದು ಕಡೆ ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ. ಬಟ್ ಇದನ್ನೆಲ್ಲ ಮೆಟ್ಟಿ ನಾವು ಯುದ್ಧವನ್ನು ಶುರು ಮಾಡಬೇಕಾಗುತ್ತೆ. ಇನ್ನೇನು ಕತ್ಲಾಗ್ತಾ ಬರ್ತಾ ಇದೆ. ಪ್ರತಿಯೊಂದು ಯೂನಿಟಲ್ಲೂ ಒಬ್ಬರು ಪಂಡಿತ್ಜಿ ಇರ್ತಾರೆ. ಪಂಡಿತ್ಜಿ ಬಂದು ಅವನ ಹವನನ್ನು ಮಾಡ್ತಾರೆ. ಹವನನ್ನು ಮಾಡಿ ಗೆಲುವು ನಮ್ಮ ಕಡೆಗೆ ಆಗಲಿ ಅಂತ ದುರ್ಗೆ ಮಾತನ್ನು ಪೂಜೆ ಮಾಡ್ತೀವಿ ಒಂದ್ಸಲ. ಅದಾದ ನಂತರ ನಂಗೆ ಬಂದು ತಿಲಕ್ ಹಚ್ತಾರೆ. ನನ್ನ ವೆಪನ್ಗೂ ಕೂಡ ತಿಲಕ್ ಹಚ್ತಾರೆ. ಅದನ್ನು ಹಚ್ಚಿದಾಗ ಅವ್ರು ಒಂದು ಮಾತನ್ನು ಹೇಳ್ತಾರೆ. ಅದು ನನಗೆ ಅವಾಗ ಅರ್ಥ ಆಗಲಿಲ್ಲ, ಯಾಕೆ ಅವ್ರು ಈ ಮಾತನ್ನು ಹೇಳ್ತಾರೆ ಅಂತ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಸಾಬ್ ಹಿಮ್ಮತ್ ನಹೀ ಹಾರ್ನಾ, ಆಪ್ಕೋ ಬಹುತ್ ಆಗೇ ಜಾನಾ ಅಂತ. ಅವರ ದೂರದೃಷ್ಟಿನೋ ಅವ್ರಿಗೇನಾದರೂ ಸಿಕ್ಸ್ ಸೆನ್ಸ್ ಇತ್ತು ಏನೋ, ನನಗೆ ಈ ಥರ ಯುದ್ಧದಲ್ಲಿ ಪೆಟ್ಟು ಬೀಳುತ್ತೆ, ಭಾಳ ನೋವನ್ನು ಅನುಭವಿಸ್ತೀನಿ, ಬೆಳಗ್ಗೆ ಪೆಟ್ಟು ಬಿದ್ದರೆ ಕೆಳಗಡೆಯವರು ಕರ್ಕೊಂಡ್ಬರ್ಬೇಕಾದ್ರೆ ನಾನು ಆ ಒಂದು ಧೈರ್ಯ ಬಿಡಬಾರ್ದು ಆ ಒಂದು ಕಾರಣದಿಂದ ಅದನ್ನು ಅವ್ರಿಗೇನೋ ಮುಂಚೆನೇ ಅದರೊಂದು ಆಲೋಚನೆ ಆಗಿತ್ತೋ ಏನೋ ಗೊತ್ತಿಲ್ಲ. ಬಟ್ ಈ ಮಾತನ್ನು ಹೇಳ್ತಾರೆ ಅವರು. ಅವಾಗ ನನಗೆ ಅರ್ಥ ಆಗಲಿಲ್ಲ. ಅದು ಕತ್ಲಾಯಿತು. ಇನ್ನೇನು ಒಂದು ಸಲ ಆಫೀಸರ್ಸ್ ನಾವೇನಿರ್ತೀವಿ ಎಲ್ಲರೂ ಲೈನಪ್ ಆಗಿರ್ತಾರೆ. ಎಲ್ಲರನ್ನೂ ನಾವು ಅಟ್ಯಾಕಿಗೆ ಹೋಗೋರು ಒಬ್ಬೊಬ್ಬರನ್ನೇ ಮೀಟ್ ಮಾಡ್ತಾ ಹೋಗ್ಬೇಕು. ಮೊದಲನೇದಾಗಿ ಕರ್ನಲ್ ವೈ ಕೆ ಜೋಶಿ, ನಮ್ಮ ಕಮಾಂಡಿಂಗ್ ಆಫೀಸರ್ ಅಂತ ಏನು ಹೇಳಿದ್ನಲ್ಲ, ಅವ್ರು ನಿಂತಿದ್ದಾರೆ. ಅವ್ರ ಹತ್ರ ಹೋಗ್ತೀನಿ. ಅವ್ರು ಶೇಕ್ ಹ್ಯಾಂಡ್ ಮಾಡಿ ತಬ್ಕೊಂಡು ಅವರೊಂದು ಮಾತನ್ನು ಹೇಳ್ತಾರೆ, ನವೀನ್, ಯು ಟೇಕ್ ಕೇರ್ ಆಫ್ ಅ ಮೆನ್ ವಿಲ್ ಟೇಕ್ ಕೇರ್ ಆಫ್ ಯು ಅಂತ. ಒಬ್ಬೊಬ್ಬರನ್ನ ಆಫೀಸರ್ನ ಮೀಟ್ ಮಾಡ್ತಾ ಹೋಗ್ತಿದ್ದೀನಿ. ಕೊನೆಯಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರ ನಿಂತಿದ್ದಾರೆ. ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರು ಹೆಂಗಂದ್ರೆ, ಮೊದಲನೇ ಅಟ್ಯಾಕ್ ಆದ ನಂತರ ಹಿ ವಾಸ್ ಅ ಹೀರೋ ಆಲ್ರೆಡಿ. ಟಿವಿಯಲ್ಲಿ ಇಂಟರ್ವ್ಯೂ ಬಂದಿದೆ, ನ್ಯೂಸ್ ಪೇಪರಲ್ಲಿ ಅವ್ರು ಕ್ಯಾಪ್ಚರ್ ಮಾಡಿದಂಥ ಫೋಟೋಗ್ರಾಫ್ ಬಂದಿದೆ. ಈ ದಿಲ್ ಮಾಂಗೆ ಮೂರ್ ಅಂತ ಅವ್ರದ್ದೇನು ಸಕ್ಸಸ್ ಸಿಗ್ನಲ್ ಇತ್ತು, ಅದು ಹೆಡ್ಲೈನ್ಸ್ ಆಗಿದೆ. ಅವ್ರು ಹೋಗಿ ನನಗೆ ಶೇಕ್ ಹ್ಯಾಂಡ್ ಮಾಡಿ ಒಂದ್ಸಲ ತಬ್ಕೊಳಕ್ಕಿಂತ ಒಂದು ಸ್ವಲ್ಪ ಮುಂಚೆ, ಗಲೆ ಲಗ್ನ ಯಾರ್ ನಜಾನೆ ಕೋನ್ಸಿ ಮುಲಾಕಾತ್ ಆಖರಿ ಹೋಗಿ ಅಂತ ಹೇಳ್ತಾರೆ. ತಬ್ಕೊಂಡ್ಬಿಡೋಣ, ಇನ್ಯಾವಾಗ ಇದೊಂದು ಸಿಗುತ್ತೋ ಇಲ್ಲೋ ಅವಕಾಶ ಅಂತ ಹೇಳ್ತಾರೆ. ಅಲ್ಲಿವರೆಗೂ ನನಗೆ ನನ್ನ ಜವಾನ್ಸ್ನ ಮೋಟಿವೇಟ್ ಮಾಡ್ತಾ ಇದ್ದೆ, ಹುರಿದುಂಬಿಸ್ತಾ ಇದ್ದೆ. ನಾವು ಈ ಥರ ನನಗೆ ಅರಿವಾಗಿದ್ದವಾಗ ಅವ್ರು ಹೇಳಿದಾಗ, ಗಲೆ ಲಗ್ನ ನಜಾನೆ ಕೋನ್ಸಿ ಮುಲಾಕಾತ್ ಯಾ ಕ್ಷಣ ಯಾವ ಒಂದು ಮೀಟಿಂಗ್ ಕೊನೆಯದಾಗುತ್ತೋ ಗೊತ್ತಿಲ್ಲ ಅಂದಾಗಾಯ್ತು. ಹೌದು, ನಾನು ಯುದ್ಧದಿಂದ ವಾಪಸ್ ಬರ್ಲಿಕ್ಕಿಲ್ಲ ಅಂತ ಅವಾಗ ಐ ರಿಯಲೈಸ್ಡ್ ಇಟ್ ದೆನ್. ಅದು ನನಗೆ ಅವಾಗ ಸ್ಟ್ರೈಕ್ ಆಯ್ತು.
ಬಟ್ ಒಂದ್ಸಲ ಮತ್ತೆ ಹೊರಗೆ ಬರ್ತೀವಿ, ಎಲ್ಲರೂ ಒಂದ್ಸಲ ಲೈನಪ್ ಆಗಿದ್ದೀವಿ. ಮೀಡಿಯಂ ಮಷಿನ್ ಗನ್ನು, ಲೈಟ್ ಮಷಿನ್ ಗನ್ನು, ಹೆವಿ ಮಷಿನ್ ಗನ್ನು, ರಾಕೆಟ್ ಲಾಂಚರ್, ರೇಡಿಯೋ ಸೆಟ್ ಇವೆಲ್ಲ ನಾವು ಏನು ಒಯ್ಬೇಕು ಅದನ್ನೆಲ್ಲ ಒಂದ್ಸಲ ಚೆಕ್ ಮಾಡ್ಕೊತೀವಿ. ಚೆಕ್ ಮಾಡ್ಕೊಂಡು ದುರ್ಗೆ ಮಾತಾ ಕಿಜ್ಜೆ ಅಂತ ಮತ್ತೊಂದ್ಸಲ ಕೂಗ್ತೀವಿ. ಕೂಗಿದ ನಂತರ ಅಲ್ಲಿವರೆಗೂ ನಮಗೆ ಫಿಯರ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ತೀವಿ. ಫಿಯರ್ ಆಫ್ ಅನ್ಸರ್ಟನಿಟಿ ಅಂದರೆ ಏನಾಗುತ್ತೋ ಏನಾಗಲ್ವೋ, ಎಷ್ಟು ದಿನ ಆಗುತ್ತೆ, ಎಷ್ಟು ಜನ ವಾಪಸ್ ಬರ್ತೀವಿ, ಎಷ್ಟು ಜನನ ಹೊತ್ಕೊಂಡ್ಬರ್ಬೇಕಾಗತ್ತೆ, ಎಷ್ಟು ಜನ ವಾಪಸ್ ಬರಲ್ಲ, ಇದೆಲ್ಲ ಫಿಯರ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ತೀವಿ. ಅಲ್ಲಿವರೆಗೂ ನಮ್ಗೆ ಅದು ಫಿಯರ್ ಆಫ್ ಅನ್ಸರ್ಟನಿಟಿ, ನಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ, ಸೊಸೈಟಿ ಬಗ್ಗೆ ಯೋಚನೆ, ಚಿಂತೆ ಇತ್ತೋ ಏನೋ. ಬಟ್ ಒಂದು ಸಲ ದುರ್ಗೆ ಮಾತಾ ಕೀಜೆ ಅಂತ ಕೂಗಿ ಆ ಬೆಟ್ಟವನ್ನೇನು ಹತ್ತಕ್ಕೆ ಶುರು ಮಾಡಿದ್ವಿ. ಅವಾಗ ನಮ್ಮ ತಲೆಯಲ್ಲಿ ಇದ್ದಿದ್ದು ಒಂದೇ, ಹೇಗಾದರೂ ಮಾಡಿ 0.4875 ಗೆಲ್ಲಬೇಕು ಅಂತ. ನೀವು ಕೇಳೋದಾಗೆ ಮುಂಚೆ 4ನೇ ತಾರೀಕು ಅಟ್ಯಾಕನ್ನು ಶುರು ಮಾಡ್ತೀವಿ. 4ನೇ ತಾರೀಕು ರಾತ್ರಿ ಯುದ್ಧ ನಡೆಯುತ್ತೆ, 5ನೇ ತಾರೀಕು ದಿನ, 5ನೇ ತಾರೀಕು ರಾತ್ರಿ, 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾನೆ ಇದೆ. 6ನೇ ತಾರೀಕು ಮಧ್ಯಾಹ್ನದ ಒಂದು ಘಟನೆ ಹೇಳಬೇಕು ನಾನು. 6ನೇ ತಾರೀಕು ಮಧ್ಯಾಹ್ನ ನಮ್ಮ ಕಮಾಂಡಿಂಗ್ ಆಫೀಸರ್ ರೇಡಿಯೋ ಸೆಟ್ಟಲ್ಲಿ ಒಂದು ಮೆಸೇಜನ್ನು ಕಳಿಸ್ತಾರೆ. ನವೀನ್, ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ, 6ನೇ ತಾರೀಕು ಮಧ್ಯಾಹ್ನ ಹೋಗಿದೆ, 48 ಗಂಟೆ ಕಾಲ, 2 ದಿನ ನಮ್ಗದ್ರ ಅರಿವೇ ಇಲ್ಲ, ಅಷ್ಟು ಹೋರಾಡ್ತಾ ಇದ್ದೀವಿ ನಾವು ಅಲ್ಲಿ. ಆವಾಗ ನೀವು 2 ದಿನ ಆಗಿದೆ, ನಿಮ್ಗೇನಾದರೂ ಊಟಕ್ಕೆ ಕಳಿಸ್ಲಾ ಅಂತ ಅವ್ರು ಮೆಸೇಜ್ ಕಳಿಸ್ತಾರೆ. ಬಟ್ ನನಗೆ ಅದರ ಎನ್ವಿರಾನ್ಮೆಂಟ್, ಸರ್ಕಮ್ಸ್ಟಾನ್ಸಸ್ ಎಲ್ಲ ಗೊತ್ತಿದೆ ನನಗೆ. ನಾವು 2 ದಿನದಿಂದ ಹೋರಾಡ್ತಾ ಇದ್ದೀವಿ. ನಮ್ಮ ಲಿಮಿಟೆಡ್ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸನ್ನು, ಸ್ಪೇರ್ ಅಮ್ಯುನಿಷನ್ನ ತೊಗೊಂಡು ಹೋಗಿರ್ತೀವಿ. ಅವು ಹೋರಾಡ್ತಾ ಫೈರಿಂಗ್ ಇನ್ಸಿಡೆಂಟ್ ನಡೀತಾನೆ ಇದೆ. ಬೆಳಗ್ಗೆ, ರಾತ್ರಿ, ಮಧ್ಯಾಹ್ನ ಫೈರಿಂಗ್ ನಡೀತಾನೆ ಇದೆ. ಹಾಗಾಗಿ ನಮ್ಮಲ್ಲಿದ್ದಂಥ ಅಮ್ಯುನಿಷನ್ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ನಾನು ರೇಡಿಯೋ ಸೆಟ್ಟಲ್ಲಿ ಮತ್ತೆ ಅವ್ರಿಗೆ ಮೆಸೇಜನ್ನು ಕೊಡ್ತೀನಿ, ಸರ್ ನೀವು ಊಟದ ಚಿಂತೆ ಬಿಟ್ಬಿಡಿ, ಕೆಲವೊಂದಿಷ್ಟು ಗುಂಡು ಮದ್ದುಗಳು ಕಡಿಮೆ ಆಗ್ತಿದೆ, ಅದನ್ನು ಕಳಿಸಿ ಅಂತ. ಅದು ಏನಕ್ಕೆ ಅಂದರೆ, ಊಟ ಬರಬೇಕು ಅಂದರೆ ಬೆಟ್ಟದ ಕೆಳಗಡೆಯಿಂದ ಬರಬೇಕು. ಬೆಟ್ಟದ ಕೆಳಗಡೆಯಿಂದ ಊಟನ ಹೊತ್ಕೊಂಡು ಜನ ಮೇಲೆ ಬರ್ತಾರೆ ಅಂತಂದರೆ ಅವ್ರನ್ನೂ ಕೂಡ ಎಕ್ಸ್ಪೋಸ್ ಮಾಡಬೇಕು ಅವರನ್ನು. ಬಟ್ ಆಮ್ಯುನೇಷನ್ ಏನು ಮಾಡ್ಕೊಂಡಿರ್ತೀವಿ ಅಂದರೆ, ನಾವು ಮುಂಚಿತವಾಗಿ ಪ್ರಿಪೇರ್ ಮಾಡಿಕೊಂಡು ಮಧ್ಯಭಾಗದಲ್ಲಿ ಎಲ್ಲಾದರೂ ಒಂದಿಷ್ಟು ಆಮ್ಯುನೇಷನ್ನ ಸ್ಟೋರ್ ಮಾಡಿರ್ತೀವಿ, ಅಡಗಿಸಿಡ್ತೀರಿ. ಅದನ್ನು ತೊಗೊಳೋದು, ಅದನ್ನು ರಿಟ್ರೀವ್ ಮಾಡೋದು ಭಾಳ ಈಸಿ. ಹಾಗಾಗಿ ನಾನು ಕಮಾಂಡಿಂಗ್ ಆಫೀಸರ್ಗೆ ಮೆಸೇಜ್ ಕೊಡ್ತೀನಿ, ನೀವು ಊಟದ ಚಿಂತೆ ಬಿಡಿ, ಆಮ್ಯುನೇಷನ್ನ ಕಳಿಸ್ಕೊಡಿ. ಸಾಕಷ್ಟು ಜನಕ್ಕೆ ಯೋಚನೆ ಇರುತ್ತೆ, ಹಂಗಾರೆ 48 ಗಂಟೆ ಕಾಲ ಊಟ ಇಲ್ದಂಗೆ ಹೆಂಗೆ ಸರ್ವೈವ್ ಆದ್ವಿ ಅಂತ. ಅದೇನೇ ಹೇಳ್ತಾರಲ್ಲ, ಇಟ್ಸ್ ಅ ಸ್ಟೇಟ್ ಆಫ್ ಟಯರ್ಡ್ನೆಸ್ ಅಂತ ಹೇಳ್ತಿಲ್ಲ, ಇಟ್ಸ್ ಆಲ್ ಮೆಂಟಲ್. ಇಫ್ ಯು ಫೀಲ್ ಯುವರ್ ಟಯರ್ಡ್, ನಿಮ್ಗೆ ಸುಸ್ತಾಗಿದೆ ಅಂತಂದ್ರೆ ನೀವು ಅನ್ಕೊಂಡ್ರೆ ನೀವು ಸುಸ್ತಾಗ್ತೀರ. ನಿಮ್ಗೆ ಹೊಟ್ಟೆ ಹಸ್ತಿದೆ ಅನ್ಕೊಂಡ್ರೆ ನಿಮ್ಗೆ ಹೊಟ್ಟೆ ಹಸ್ದಂಗೆ ಆಗುತ್ತೆ. ನೀವು ದೈಹಿಕವಾಗಿ ಕುಗ್ಗೋಕ್ಕಿಂತ ಮಾನಸಿಕವಾಗಿ ಜಾಸ್ತಿ ಕುಗ್ಗುತ್ತಾ ಇದ್ದೆ ನಾನು. ಯಾಕೆಂದರೆ ಎಂಥ ಸರ್ಕಮ್ಸ್ಟಾನ್ಸಸ್ಸನ್ನು ನಾನು ಅನುಭವಿಸ್ಬೇಕಾಗಿತ್ತು ಅಂತಂದರೆ, ಒಬ್ಬ ಸೈನಿಕನಿಗೆ 2 ಕಾಲಿಗೆ ಪೆಟ್ಟು ಬಿದ್ದಿದೆ, ಶೆಲ್ಲಿಂಗ್ ಆಗಿದೆ. ಶೆಲ್ಲಿಂಗ್ ಆದ ನಂತರ ಸ್ಪ್ಲಿಂಟರ್ ಅವ್ನ ಕಾಲಿಗೆ ಗುಂಡು ಸಿಡಿದಿದೆ. ಅವ್ನು 2 ಕಾಲಲ್ಲಿ ರಕ್ತ ಬರ್ತಾ ಇದೆ, ಬ್ಯಾಂಡೇಜ್ ಕಟ್ತಾ ಇದ್ದೀವಿ, ಏನೋ ಮಾಡ್ತಾ ಇದ್ದೀವಿ. ಅವನ್ನ ಸ್ಟ್ರೆಚರ್ ಹಾಕಿ ಕೆಳಗಡೆ ಕಳಿಸ್ತಾ ಇದ್ದೀನಿ. ಅವಾಗ ಆ ಸೈನಿಕ ನನಗೆ ಹೇಳ್ತಾನೆ, ಸಾಬ್ ಮುಂಜೆ ಮಾಫ್ ಕರ್ದೇನಾ, ನನಗೆ ಕ್ಷಮಿಸ್ಬಿಡಿ, ಕೊನೆಯವರೆಗೂ ನಿಮ್ಮ ಜೊತೆಗೆ ಇರೋಕ್ಕಾಗಲಿಲ್ಲ ಅಂತ ಹೇಳ್ತಾನಲ್ಲ, ಅವಾಗ ಮಾನಸಿಕವಾಗಿ ಕೂಗೋದೆ. ಇನ್ನೊಬ್ಬ ಜವಾನಿಗೆ ಹೇಗಾಗಿತ್ತು ಅಂದರೆ, ಒಂದು ಶೆಲ್ಲಿಂಗ್ ಆಗಿದೆ. ಶೆಲ್ಲಿಂಗ್ ಅಂದರೆ ಒಂದು ಶೆಲ್ ಬಂದು ಬೀಳುತ್ತೆ, ಅದ್ರ ಸ್ಪ್ಲಿಂಟರ್ ಬಂದು ಅವ್ನ ಹೊಟ್ಟೆ ಹತ್ರ ಅದೊಂದು ಸಿಡಿದು ಬಿಟ್ಟಿದೆ. ಅದನ್ನ ಹೊಟ್ಟೆನ ಫುಲ್ ಕಟ್ಟಾದಂಗೆ ಆಗಿದೆ. ಅವನಿಗೆ ಈಗ ಟ್ರೀಟ್ಮೆಂಟ್ ಸಿಗಬೇಕು ಅಂದ್ರೆ, ಕೆಳಗಡೆ ಕಳಿಸ್ಬೇಕಂದ್ರೆ ಸುಮಾರು ಒಂದು 5-6 ಗಂಟೆ ಆದ್ರೂ ಬೇಕು. ಅಲ್ಲಿವರೆಗೂ ಅವ್ನು ಬದುಕಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ. ಅವಾಗ ಅವ್ನು ಹೇಳ್ತಾನೆ, ಸಾಬ್ ಮೈ ಜಿಂದಾ ತೋ ರಹುಂಗಾನ, ಮೈ ಅಪ್ನೆ ಬೀವಿ ಬಚ್ಚೋಂಕೋ ದೇಖ್ ಪಾವುಂಗಾನ ಅಂತ ಕೇಳ್ತಾನಲ್ಲ, ಅವಾಗ ಆ್ಯಕ್ಚುಲಿ ನಾನು ಮಾನಸಿಕವಾಗಿ ಕುಗ್ಗೋದೆ. ಬಟ್ ಆದರೂ ನಮಗೆ ಊಟಕ್ಕೆ ಏನಾದರೂ ಬೇಕು, ನಮ್ಮ ಹೊಟ್ಟೆ ಎಲ್ಲಾದ್ರೂ ಏನಾದರೂ ಹೋಗಬೇಕು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿ, ನಾವು ಏನೋ ಒಂದು ತಿಂದ್ವಿ ಅನ್ನೋ ಕಾರಣದಿಂದ ನಾವೇನು ಮಾಡ್ತಿದ್ವಿ ಅಂದರೆ, ಜುಲೈ ತಿಂಗಳಲ್ಲೂ ಹಿಮ ಇರುತ್ತೆ, ಆ ಮೇಲಿನ ಭಾಗ ಏನಿರುತ್ತಲ್ಲ ಫುಲ್ ಗಲೀಜಾಗಿ ಹೋಗಿರುತ್ತೆ. ಅದಕ್ಕೆ ಮೇಲಿನ ಭಾಗ ಅಷ್ಟು ಐಸನ್ನು ತೆಗಿತಾ ಇದ್ವಿ, ಕೆಳಗಿನ ಭಾಗದ ಐಸ್ ಏನಿರ್ತಿತ್ತಲ್ಲ ರಿಲೇಟಿವ್ಲಿ ಫ್ರೆಶ್ ಅನ್ನು ಏನು ಅನಿಸಿದ್ದು ಅದನ್ನು ಬಾಯಲ್ಲಿ ಹಾಕ್ಕೊಂತ ಇದ್ವಿ. ಏನೋ ಒಂದು ಸ್ವಲ್ಪ ಹೊಟ್ಟೆಯಲ್ಲಿ ಹೋಗಲಿ ಅಂತ ಗೊತ್ತು ನಮಗೆ. ಆ ರಾಯ್ಸನ್ನು ತಿಂದರೆ ಗಂಟಲು ಕೆಡುತ್ತೆ, ಹೊಟ್ಟೆ ಕೆಡುತ್ತೆ, ಬಟ್ ಆದರೂ ಕೂಡ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿ ಅಂತ ಅದನ್ನು ತಿಂತಾ ಇದ್ವಿ. 4ನೇ ತಾರೀಕು ರಾತ್ರಿ ಅಟ್ಯಾಕ್ ಮಾಡಿದ್ದು, 7ನೇ ತಾರೀಕು ಬೆಳಗಿನ ಜಾವದವರೆಗೂ ಯುದ್ಧ ನಡೆದಿದೆ ಅಂದರೆ ಯೋಚನೆ ಮಾಡಿ. ಅಷ್ಟು ಭೀಕರವಾದ ಒಂದು ಘರ್ಷಣೆ ನಡೆಯುತ್ತೆ. 7ನೇ ತಾರೀಕು ಬೆಳಗಿನ ಜಾವ ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ, ಅದನ್ನು ನಾನು ವಶಪಡಿಸಬೇಕು ಅಂತಂದು ಒಂದು ಅಸಾಲ್ಟ್ ಮಾಡ್ಬೇಕಾದ್ರೆ ನನ್ನ 2 ಕಾಲಿಗೂ ಪೆಟ್ಟು ಬೀಳುತ್ತೆ. ಅದಾದ ನಂತರ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಟೇಕ್ ಓವರ್ ಮಾಡ್ಕೊತಾರೆ. ದುರಾದೃಷ್ಟವಶ ಅಂತಂದರೆ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಆ ಒಂದು ಫೈನಲ್ ಅಸಾಲ್ಟ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಅವರು ಪ್ರಾಣವನ್ನು ಅರ್ಪಣೆ ಮಾಡ್ತಾರೆ. ಅಲ್ಟಿಮೇಟ್ ಸ್ಯಾಕ್ರಿಫೈಸ್ ಅಂತ ಏನು ಹೇಳ್ತೀವಿ, ಅವ್ರ ಪ್ರಾಣ ಆ ಒಂದು ಯುದ್ಧದಲ್ಲಿ ಅವ್ರು ಕಳ್ಕೊತಾರೆ. ಬಟ್ ಅಲ್ಟಿಮೇಟ್ಲಿ ಇಷ್ಟೆಲ್ಲ ಸಾವು ನೋವು ಆದರೂ ಕೂಡ 0.4875 ಆ ಬೆಟ್ಟವನ್ನು ನಮ್ಮ ವಶಕ್ಕೆ ಪಡಿಸ್ಕೊಂಡು ಭಾರತದ ಬಾವುಟವನ್ನು ಹಾರೋದನ್ನು ನಾನು ಹೆಲಿಕಾಪ್ಟರ್ಲಿ ಕಂಡೆ. ಅದೊಂದು ಮರೆಯಲಾದಂಥ ಕ್ಷಣ. ನೀವೀಗ ಪದೇ ಪದೇ ಹೇಳ್ತಾ ಇದ್ರಿ, 6 ತಿಂಗಳು ಅನುಭವ ಅಷ್ಟೇ ಇತ್ತು, 25 ವರ್ಷ ವಯಸ್ಸಾಗಿತ್ತು ಅಂತ. ಇಷ್ಟು ಕಡಿಮೆ ವಯಸ್ಸಿನಲ್ಲಿ ಮತ್ತು ಇಷ್ಟು ಕಡಿಮೆ ಅನುಭವದಲ್ಲಿ ಈಗ ನಾವು ಸಾರ್ವಜನಿಕರು ಹೇಗೆ ವಿಚಾರ ಮಾಡ್ತೀವಿ ಅಂದರೆ, 6 ತಿಂಗಳ ಅನುಭವ ಬಹಳ ಕಡಿಮೆ ಅಂತ. ಆದರೆ ಸೈನ್ಯದ ತಯಾರಿ ಹೇಗಿರುತ್ತೆ ಅಂದರೆ, ಇವತ್ತಿದ್ರೆ ನಾಳೆನೂ ಕೂಡ
ಯುದ್ಧಕ್ಕೆ ಹೋಗಬಹುದು, ಆ ರೀತಿಯ ತಯಾರಿ ಇರುತ್ತೆ. ಅದನ್ನು ಒಪ್ಕೊಂಡಂತೆಯೂ ಸಾರ್ವಜನಿಕರ ಆಲೋಚನೆಗಳು ಹೀಗಿರುತ್ತೆ, 6 ತಿಂಗಳ ಕಡಿಮೆ ಅನುಭವ ಅನ್ನೋ ರೀತಿಯಲ್ಲಿ. ಹಾಗಿದ್ದಾಗ ನಿಮಗೆ ಭಯರಹಿತ ಕೆಚ್ಚೋದು, ನೀವು ಅದುವರೆಗೂ ಒಂದು 6 ತಿಂಗಳ ಹಿಂದೆ ಒಬ್ಬ ಸಾಮಾನ್ಯ ನಾಗರಿಕರಾಗೇ ಇದ್ದವರು, ಅದನ್ನೆಲ್ಲ ನಾವೆಲ್ಲೂ ನೋಡಿರೋದಿಲ್ಲ. ಅದನ್ನು ಆ ಥರದನ್ನೆಲ್ಲ ನೋಡುವಂಥ ಒಂದು ಆತ್ಮಸ್ಥೈರ್ಯ ಬೆಳಿಬೇಕಲ್ಲ, ಅದು ಹೇಗಾಯಿತು ಆ ಸಮಯದಲ್ಲಿ ನಿಮಗೆ? ಮೇಡಮ್, ಅದು ಏನಾಗುತ್ತೆ ಅಂದರೆ ಆರ್ಮಿದಲ್ಲಿ ಸೆಲೆಕ್ಷನ್ ಏನಿದೆಯಲ್ಲ, ಭಾಳ ಸ್ಟ್ರಿಂಜೆಂಟ್ ಪ್ರೊಸೀಜರ್ ಇದೆ. ಅವ್ರು ಬೇಸಿಕಲಿ ನಿಮ್ಗನ್ನ ಏನೇನು ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಜನರಲ್ ನಾಲೆಜು, ಟೆಕ್ನಿಕಲ್ ನಾಲೆಜು, ನಿಮ್ಮ ಫಿಸಿಕಲ್ ಫಿಟ್ನೆಸ್ಸು, ಅದನ್ನೆಲ್ಲ ಚೆಕ್ ಮಾಡೇ ಮಾಡ್ತಾರೆ. ಅದ್ರ ಜೊತೆಗೆ ಲೀಡರ್ಶಿಪ್ ಕ್ವಾಲಿಟೀಸನ್ನು ಚೆಕ್ ಮಾಡ್ತಾರೆ. ಹೌ ಗುಡ್ ಯು ಆರ್ ಎಸ್ ಎ ಲೀಡರ್ ಅಂತ. ಯಾಕಂದರೆ ಯಾವುದೇ ಕ್ಷಣದಲ್ಲೂ ನೀವು ಲೀಡ್ ಮಾಡಬೇಕಾಗ್ಬೋದು. ಈಗ ನನ್ನ ಎಕ್ಸಾಂಪಲೇ ತಗೊಳ್ಳಿ, 71ರಲ್ಲಿ ಯುದ್ಧ ಆಗಿದ್ದು, ಆದರೂ ಕೂಡ ನಾವೇನು ಟ್ರೈನಿಂಗಲ್ಲಿ ಸ್ಟ್ಯಾಂಡರ್ಡ್ಸನ್ನು ಕಡಿಮೆ ಮಾಡಿಲ್ಲ. ಸುಮಾರು 28 ವರ್ಷ 30 ವರ್ಷ ಯುದ್ಧ ಆಗಲಿದ್ರು ಟ್ರೈನಿಂಗ್ ಸ್ಟ್ಯಾಂಡರ್ಡ್ಸ್ ಅದೇ ಇದೆ, ಸೆಲೆಕ್ಷನ್ ಕ್ರೈಟೀರಿಯಾ ಅದೇ ಇದೆ. ಸೊ ಹಂಗಾಗಿ ಅವ್ರು ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ಒಬ್ಬ ವ್ಯಕ್ತಿನ ಆಫೀಸರ್ ಆಗಿ ತೊಗೊಂತಿದ್ದೀವಿ ಅಂದರೆ ಅವನಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರಬೇಕು. ಅದರಂತೆ ಸ್ಪ್ಲಿಟ್ ಸೆಕೆಂಡ್ ಡಿಸಿಷನ್, ಇಮಿಡಿಯೇಟ್ ಡಿಸಿಷನ್ ತೊಗೊಳೋ ಅಂತ ಒಂದು ಕೆಪಬಿಲಿಟಿ ಇರಬೇಕು. ಹಾಗಾಗಿ ಈ ಒಂದು ಟ್ರೈನಿಂಗಲ್ಲೂ ಕೂಡ ಲೀಡರ್ಶಿಪ್ ಕ್ವಾಲಿಟೀಸನ್ನು ಡೆವಲಪ್ ಮಾಡೋದ್ರ ಬಗ್ಗೆ ಸ್ಟ್ರೆಸ್ ಮಾಡ್ತಾರೆ. ಆ ಲೀಡರ್ಶಿಪ್ ಕ್ವಾಲಿಟೀಸನ್ನು ನಮಗೆ ಇನ್ಕಲ್ಕೇಟ್ ಮಾಡಿಬಿಡ್ತಾರೆ ನಾವು ಯುದ್ಧಕ್ಕೆ ಹೋದಾಗ. ಇನ್ನೊಂದು ಅದಕ್ಕೆ ಏನು ಕಾರಣ ಅಂತಂದರೆ, ಈಗ ನೋಡಿ, ಯುದ್ಧದ ಪರಿಸ್ಥಿತಿಯಲ್ಲಿ ಯುದ್ಧ ಮಾಡ್ಬೇಕಾದ್ರೆ ನಾವು ಜಾಸ್ತಿ ಆರ್ಡರ್ ಪಾಸ್ ಮಾಡಲ್ಲ, ಜಾಸ್ತಿ ನಾವು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಕತ್ಲನಿರ್ಬೋದು, ಮಾತಾಡೋಕ್ಕಾಗಲ್ಲ, ಜೋರಾಗಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಶತ್ರುಗಳು ಅದನ್ನು ಕೇಳಿಸ್ಕೊತಾ ಇರ್ತಾರೆ. ಹಾಗಾಗಿ ಇಟ್ ಈಸ್ ಅ ವೆಲ್ ಲೇಡ್ ಸಿಸ್ಟಮ್ ಅಂತ ಹೇಳ್ತೀನಿ. ಇವಾಗ ನನಗೆ ಪೆಟ್ಟು ಬಿದ್ದರೆ ನಾನು ನೆಕ್ಸ್ಟ್ ಅಲ್ಲಿ ಯಾರಿಗೆ ಕೊಡ್ತೀನಿ ಅಂತ ಹ್ಯಾಂಡಿಂಗ್ ಟೋಕಿಂಗ್ ಅವ್ರು ನೋಟ್ಸ್ ಮಾಡಿ ಇಲ್ಲ ಒಂದು ಪಾಯಿಂಟ್ಸನ್ನು ಕೊಟ್ಟು ನಾನು ಕೆಳಗೆ ಬರಲ್ಲ. ನನಗೆ ಪೆಟ್ಟು ಬಿದ್ದಂದರೆ ನಾನು ಇಮಿಡಿಯೇಟ್ ನೆಕ್ಸ್ಟ್ ಸೀನಿಯರ್ ಮೋಸ್ಟ್ JCO ಏನಿರ್ತಾನೆ, ಜೂನಿಯರ್ ಕಮಿಷನ್ ಆಫೀಸರ್ ಇರ್ತಲ್ಲ, ಅವ್ನು ಇಮಿಡಿಯೇಟ್ ಬಂದು ಚಾರ್ಜ್ ತೊಗೊತಾನೆ. ಬೈ ಚಾನ್ಸ್ ಅವನಿಗೇನಾದರೂ ಆದರೆ ನೆಕ್ಸ್ಟ್ NCO ಅಂತ ಹೇಳ್ತೀವಿ, ನಾನ್ ಕಮಿಷನ್ ಆಫೀಸರ್ ಇರ್ತಾನೆ, ಅವ್ನು ಬಂದು ಚಾರ್ಜ್ ತೊಗೊತಾನೆ. ಹೀಗಾಗಿ ಆ ಒಂದು ಲೀಡರ್ಶಿಪ್ ವ್ಯಾಕ್ಯೂಮ್ನ ನಾನು ಯಾವತ್ತಿಗೂ ಬಿಟ್ಕೊಡಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಅವನಿಗೆ ಒಂದು ಸೆಕ್ಷನನ್ನು ಲೀಡ್ ಮಾಡಿ ಅವನಿಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಹಾಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಅವ್ರವ್ರಿಗೆ ನಾವು ಲೀಡರ್ಶಿಪ್ ಕ್ವಾಲಿಟೀಸನ್ನು ಇನ್ಕಲ್ಕೇಟ್ ಮಾಡ್ಕೊಂಡು ಬಂದಿರ್ತೀವಿ. ಹಾಗಾಗಿ ಆ ಟ್ರಾನ್ಸಿಷನ್ ಏನಿದೆಯಲ್ಲ ತುಂಬ ಈಸಿ ಆಗುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ಆ ಒಂದು ಹೆದರಿಕೆ ಏನಿರುತ್ತಲ್ಲ ಮೇಡಮ್, ನಿಜ ಹೇಳಬೇಕು ಅಂದರೆ ಹೆದರಿಕೆ ಆಗಲಿದ್ದಂಗೆ ಯಾರಿಗೂ ಇರಲ್ಲ. ಹೆದರಿಕೆ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಎಟ್ ದ ಸೇಮ್ ಟೈಮ್ ನಾವು ಕಾಸನ್ನು ನೋಡಿ, ನಾವು ಯಾವಾಗಲೂ ನಾವು ಚಟುಡ್ ಮೋಟೋ ಅಂತ ಹೇಳ್ತೀವಿ, ನಮ್ಗೆ ಅದನ್ನ ಹೆಂಗೆ ಅದನ್ನ ಕಲಿಸಿರ್ತಾರೆ. ಪ್ರತಿದಿನ ಅದನ್ನ ನಾವು ಸ್ಕೂಲಲ್ಲಿ ನಾವು ಪ್ರೇಯರ್ ಹೇಳ್ತೀವಿ. ಎಕ್ಸಾಕ್ಟ್ಲಿ, ನಾವು ಸ್ಕೂಲಲ್ಲಿ ಪ್ರೇಯರ್ ಹೇಳಿ ನಮ್ಗೆ ಅದು ಹೆಂಗೆ ಇನ್ಕಲ್ಕೇಟ್ ಆಗಿಬಿಡುತ್ತೋ ಅದೇ ರೀತಿ ನಮಗೆ ಚಟುಡ್ ಮೋಟೋ ಅಂತ ಒಂದಿದೆ. ದ ಸೇಫ್ಟಿ, ಆನರ್ ಅಂಡ್ ವೆಲ್ಫೇರ್ ಆಫ್ ದ ಕಂಟ್ರಿ ಕಮ್ಸ್ ಫಸ್ಟ್, ಆಲ್ವೇಸ್ ಅಂಡ್ ಎವ್ರಿ ಟೈಮ್. ದ ಸೇಫ್ಟಿ, ವೆಲ್ಫೇರ್ ಅಂಡ್ ಕಂಫರ್ಟ್ ಆಫ್ ಯುವರ್ ಮೆನ್ ಕಮ್ಸ್ ನೆಕ್ಸ್ಟ್. ಅಂದರೆ ದೇಶ ಮೊದಲು, ನಿನ್ನ ಸೈನಿಕರು, ನಿನ್ನ ಟೀಮಲ್ಲಿ ಏನಿರ್ತಾರೆ ಅವ್ರು ನೆಕ್ಸ್ಟ್, ನಿನ್ನ ಓನ್ ಸೇಫ್ಟಿ ಕೊನೆ ಅಂತ. ನಿಜ ಹೇಳಬೇಕಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ಯಂಗ್ ಆಫೀಸರ್ಸು, ಜವಾನ್ಸು, JCOಸು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದರು. ನಾನು ಭಾಳಷ್ಟು ಕಡೆ ಇದನ್ನು ಹೇಳಿದ್ದೀನಿ, ಯುದ್ಧದಲ್ಲಿ ಯುದ್ಧ ಮಾಡಿದವರು ಅಷ್ಟೇ ಅಲ್ಲ, ಒಬ್ಬ ಕುಕ್ ಇರ್ಬೋದು ಮೇಡಮ್. ನನ್ನ ಯೂನಿಟಲ್ಲಿ ಹೇಳ್ತೀನಿ, ಅವನು ಕುಕ್ ಅಡುಗೆ ಮಾಡ್ತಿದ್ದ, ರಾತ್ರಿ ಅಡುಗೆ ಮಾಡಿ ಮಧ್ಯರಾತ್ರಿ ಹೊತ್ತಲ್ಲಿ ಏನು ಮಾಡ್ತಿದ್ದ ಅಂತಂದರೆ, ನಾನು ಬರ್ತೀನಿ ಸರ್ ನಿಮ್ಮ ಎಮಿನೇಷನ್ ಡಂಪ್ ಮಾಡೋಕ್ಕೆ ಅಂತಂದು ಎಮಿನೇಷನ್ ಹೊತ್ಕೊಂಡು ಹೋಗೋನು, ಅಲ್ಲಿ ಇಟ್ಟು ಕೆಳಗಡೆ ಬಂದು ಮತ್ತೆ ಬೆಳಗ್ಗೆ ಅಡುಗೆ ಮಾಡೋನು. ಹಿಂಗೊಬ್ಬ ಕುಕ್ ಇರ್ಬೋದು, ಒಬ್ಬ ಟೆಕ್ನಿಷಿಯನ್ ಇರ್ಬೋದು, ನಮ್ಮ ವೆಪನ್ಸ್ನ ಏನು ರೆಡಿ ಮಾಡ್ತಿದ್ರು ಸೈನಿಕರಾಗೇ ಬಿಡ್ತಾರೆ ಎಲ್ಲರೂ, ಒಬ್ಬ ನರ್ಸಿಂಗ್ ಅಸಿಸ್ಟೆಂಟು, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ರು. ಹಾಗಾಗಿ ನಾವು ಕಾರ್ಗಿಲ್ ಯುದ್ಧವನ್ನು ಗೆಲ್ಲಲಿಕ್ಕೆ ಅವಕಾಶ ಆಗುತ್ತೆ. ಈ ಕಾರ್ಗಿಲ್ ಯುದ್ಧದ ಬಗ್ಗೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನು ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಅದನ್ನು ಮುಂದಿನ ವಾರ ಇದೇ ಹೊತ್ತಿಗೆ ನಾವು ಇನ್ನಷ್ಟು ವಿವರಗಳನ್ನು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಇಂದಿನಿಂದ ನಾವು ಗಣರಾಜ್ಯೋತ್ಸವಕ್ಕೆ ಕೇವಲ 3 ದಿನಗಳಷ್ಟು ದೂರ ಇದ್ದೀವಿ. ಈ ಸಂದರ್ಭದಲ್ಲಿ ನಿಮ್ಮಿಂದ ಈ ಅನುಭವವನ್ನು ನಾವು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದು ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರ ನೀಡಿದ ಕೊಡುಗೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಬರುವ ಶುಕ್ರವಾರ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಜೈ ಹಿಂದ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ LO. ಸಂಕಲನ ಧನರಾಜ್ SB. ಇದು ಆಕಾಶವಾಣಿ
ಬೆಂಗಳೂರು ಕೇಂದ್ರದ ಕೊಡುಗೆ.